ಬೆಂಗಳೂರಿನಲ್ಲಿ ಹಾಡ ಹಗಲೇ ದುಷ್ಕರ್ಮಿಗಳ ಅಟ್ಟಹಾಸ. ಇನ್ನು ಬೈಕ್ನಲ್ಲಿ ಹೋಗ್ತಾ ಇದ್ದವನನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಈ ಬೆಂಗಳೂರಿನಲ್ಲಿ ಹಾಡ ಹಗಲೇ ದುಷ್ಕರ್ಮಿಗಳು ಅಟ್ಟಹಾಸವನ್ನ ತೋರಿಸಿದ್ದಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದವನನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ರಸ್ತೆಯಲ್ಲಿಯೇ ಮನಸ್ಸೋ ಇಚ್ಛೆ ಹಲ್ಲೆಗೈದು ಕ್ರೌರ್ಯವನ್ನ ಮೆರೆದಿದ್ದಾರೆ. ಮೂವರಿಂದ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಪೊಲೀಸರ ಭಯವೇ ಇಲ್ಲದಂತೆ ನಡು ರಸ್ತೆಯಲ್ಲೇ ದರ್ಪ ತೋರಿಸಿದ್ದಾರೆ. ಮಾರ್ಚ್ 9ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರಂದ್ರೆ ಇವರಿಗೆ ಭಯ ಇಲ್ವಾ? ಹಾಗಾದ್ರೆ ರಸ್ತೆಯಲ್ಲಿಯೇ ಮನಸ್ಸೋ ಇಚ್ಛೆ ಹಲ್ಲೆಗೈದು ಕ್ರೌರ್ಯವನ್ನ ಮೆರೆದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನ ಅಡ್ಡಗಟ್ಟಿ ಕ್ರೌರ್ಯವನ್ನ ಮೆರೆದಿದ್ದಾರೆ, ದರ್ಪವನ್ನ ತೋರಿಸಿದ್ದಾರೆ ಅಂತ. ಇಂತಹ ಪುಡಿ ರೌಡಿಗಳಂತ ಹೇಳಬೇಕು. ಇಂತಹ ದುಷ್ಕರ್ಮಿಗಳಿಂದ ಪೊಲೀಸ್ ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಯಾಕೆಂತಂದ್ರೆ ಇವ್ರಿಗೆ ಮಟ್ಟ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಕೈಲಿ ಆಗ್ತಾ ಇಲ್ವಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಪೊಲೀಸರೇ ಉತ್ತರವನ್ನ ಕೊಡಬೇಕಾಗುತ್ತೆ. ಈ ಪುಂಡರಿಗೆ ಅಥವಾ ದುಷ್ಕರ್ಮಿಗಳಿಗೆ ಯಾವಾಗ ಕಡಿವಾಣ ಹಾಕ್ತಾರೆ? ಅಥವಾ ಇವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ವಾ? ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬೈಕ್ನಲ್ಲಿ ಆತ ಹೋಗ್ತಾ ಇದ್ದಂತೆ ಆತ ಹೋಗ್ತಾ ಇದ್ದ ಆತನನ್ನ ತಡೆದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಯುವಕನ ಮೇಲೆ ನಡೀತು ಡೆಡ್ಲಿ ಅಟ್ಯಾಕ್. ಹಾಡ ಹಗಲೇ ಕೊಲೆ ಆರೋಪಿ ಮೇಲೆ ಮಾರಣಾಂತಿಕವಾಗಿ ದಾಳಿಯನ್ನ ಮಾಡಲಾಗಿದೆ. 68 ಬಾರಿ ಮಚ್ಚೇಟು, ಕುಣಿದು ಕುಪ್ಪಳಿಸಿದ ದುಷ್ಕರ್ಮಿಗಳು. ಅವರ ಮನಸ್ಸಿನ ಸ್ಥಿತಿ ಯಾವ ರೀತಿ ಇದೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿಗೆ ಹೊಡೆದು ಅವ್ರು ಖುಷಿ ಪಡ್ತಾರೆ ಅಂತಂದ್ರೆ ಇನ್ನೆಂಥ ಮೆಂಟಾಲಿಟಿ ಇರಬಹುದು ಅವ್ರದ್ದು. ಅಣ್ಣನ ಕೊಲೆಗೆ ಪ್ರತೀಕಾರಕ್ಕೆ ಸಂತೋಷ್ ಮೇಲೆ ಶರತ್ ಹಲ್ಲೆ ಮಾಡಿದ್ರಂತೆ. ಮಾರ್ಚ್ 9ರಂದು ಶರತ್ ಅಂಡ್ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. ಗಮನಿಸ್ತಾ ಇದ್ದಾರೆ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಮನಸ್ಸೋ ಇಚ್ಛೆ ಆತನಿಗೆ ಥಳಿಸ್ತಾ ಇದ್ದಾರೆ. ದಾಳಿ ಮಾಡಿ ಕೊನೆಗೆ ಎಸ್ಕೇಪ್ ಆಗಿದ್ರು. ಇನ್ನು ಬೆಂಗಳೂರಿನಲ್ಲಿ ಯುವಕನ ಮೇಲೆ ಈ ಒಂದು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಕೇವಲ ಒಂದು ಕ್ಷುಲ್ಲಕ ಕಾರಣ, ಆ ಒಂದು ಕ್ಷುಲ್ಲಕ ಕಾರಣದಿಂದಾಗಿ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ದೌರ್ಜನ್ಯವನ್ನ ತೋರಿಸಿದ್ದಾರೆ. ಮಾರ್ಚ್ 9ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಹಾಡ ಹಗಲೇ ಈ ರೀತಿಯಾಗಿ ಮಾರಣಾಂತಿಕವಾಗಿ ದಾಳಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಯಾರು ಓಡಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಇವತ್ತು ಅವ್ರಿಗಾಗಿದೆ, ಮತ್ತೆ ನಾಳೆ ನಮಗಾದ್ರೆ ಏನಪ್ಪ ಮಾಡೋದು? ಅವ್ರು ಏನೇ ಒಂದು ವಿಚಾರಕ್ಕೆ ಜಗಳ ಆಡ್ಕೋಬಹುದು ಅಥವಾ ಯಾವುದೇ ಒಂದು ಪರ್ಸನಲ್ ವಿಚಾರಕ್ಕೆ ಈ ರೀತಿಯಾಗಿ ಹೊಡೆದಾಟವನ್ನ ಮಾಡಿದ್ರು ಕೂಡ ಸಾರ್ವಜನಿಕರಿಗೂ ಕೂಡ ಭಯ ಇರುತ್ತೆ. ಈ ರಸ್ತೆಯಲ್ಲಿ ನಾವು ಹೆಂಗಪ್ಪ ಓಡಾಡೋದು ಅಂತ ಸಾರ್ವಜನಿಕರು ಕೂಡ ಭಯ ಪಡುವಂತಹ ಪರಿಸ್ಥಿತಿ ಇದೆ. ನೋಡಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. 68 ಬಾರಿ ಮಚ್ಚೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಮಚ್ಚಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಅದಾದ ನಂತರ ದುಷ್ಕರ್ಮಿಗಳೇನಿದ್ದಾರೆ ಕುಣಿದು ಕುಪ್ಪಳಿಸಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಬ್ಲರ್ ಆಗಿದೆ, ನೀವು ನೋಡ್ತಾ ಇರಬಹುದು. ಆದ್ರೂ ಅದ್ರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಸೈಕೋಪಾತ್ಗಳ ಇವರು ಅಂತ ಅನ್ನಿಸ್ತಾ ಇದೆ. ಸೈಕೋಪಾತ್ಗಳು ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಮನುಷ್ಯತ್ವ ಇರುವಂತಹ ಯಾವುದೇ ವ್ಯಕ್ತಿ ಕೂಡ ಒಬ್ಬರಿಗೆ ಹಲ್ಲೆ ಮಾಡಿ ಒಬ್ರು ಪಡ್ತಾ ಇರುವಂತಹ ನೋವನ್ನ ನೋಡಿ ಖುಷಿ ಪಡುವಂತಹ ಮನಸ್ಥಿತಿ ಇರೋದಿಲ್ಲ. ಯಾರಾದರೂ ಸೈಕೋಪಾತ್ಗಳಿರ್ತಾರಲ್ಲ ಅವ್ರು ಮಾತ್ರ ಈ ರೀತಿ ಹಲ್ಲೆ ಮಾಡಿ ಅದನ್ನ ಸಂಭ್ರಮಿಸುವ ಕೆಲಸ ಮಾಡೋದು. ಸಂತೋಷ್ ಎಂಬಾತನ ಮೇಲೆ ಈ ರೀತಿಯಾಗಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ. ಮಾಗಡಿ ರಸ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುಷ್ಕೃತ್ಯ ಆಗಿರೋದು. ಆರೋಪಿಗಳ ಅಟ್ಟಹಾಸಕ್ಕೂ ಇತ್ತು ಬಲವಾದ ಕಾರಣ. ಏನು ಅಟ್ಟಹಾಸವನ್ನ ತೋರಿಸಿದ್ರು ಅದಕ್ಕೆ ಬಲವಾದ ಕಾರಣ ಇದೆಯಂತೆ. ಅಣ್ಣನ ಕೊಲೆಗೆ ಪ್ರತೀಕಾರವಾಗಿ ತಮ್ಮನಿಂದ ಅಟ್ಯಾಕ್ ಮಾಡಲಾಗಿದೆ. 2024ರಲ್ಲಿ ಮೋಹನ್ ಎಂಬಾತನನ್ನ ಸಂತೋಷ್ ಕೊಂದಿದ್ನಂತೆ. ಕಾರಣ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಕೊಳ್ಳೇಗಾಲದಲ್ಲಿ ಕೊಲೆಗೈದು ಕೆರೆಯಲ್ಲಿ ಶವ ಬಿಸಾಡಿದ್ದ. ಇತ್ತೀಚೆಗಷ್ಟೇ ಜಾಮೀನು ಮೇಲೆ ಸಂತೋಷ್ ಹೊರ ಬಂದಿದ್ದಂತೆ. ಆರೋಪಿಗಳ ಅಟ್ಟಹಾಸಕ್ಕೂ ಒಂದು ಬಲವಾದ ಕಾರಣ ಇದೆ. ಅಣ್ಣನ ಕೊಲೆಗೆ ಪ್ರತೀಕಾರವಾಗಿ ತಮ್ಮ ಅಟ್ಯಾಕ್ ಮಾಡಿರೋದು. 2024ರಲ್ಲಿ ಮೋಹನ್ ಎಂಬಾತನನ್ನ ಸಂತೋಷ್ ಕೊಲೆ ಮಾಡಿದ್ನಂತೆ. ಕಾರಣ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಕೂಡ ಆಗಿತ್ತು. ಕೊಳ್ಳೇಗಾಲದಲ್ಲಿ ಕೊಲೆಗೈದಿದ್ರಂತೆ.
ಸದ್ಯಕ್ಕೆ ಆತ ಜಾಮೀನಿನ ಮೇಲೆ ಹೊರಗಿದ್ದಂತೆ. ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿದ್ದಂತಹ ಈ ದುಷ್ಕರ್ಮಿಗಳು ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಅಣ್ಣನ ಕೊಲೆಗೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ಗಳನ್ನು ಮಾಡಿ ಸಂತೋಷ್ ಮೇಲೆ ಶರತ್ ಹಲ್ಲೆಯನ್ನ ಮಾಡಿದ್ದಾರೆ. ಮಾರ್ಚ್ 9ರಂದು ಶರತ್ ಅಂಡ್ ಗ್ಯಾಂಗ್ನಿಂದ ಈ ಒಂದು ಹಲ್ಲೆಯನ್ನ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಈ ರೀತಿಯಾಗಿ ಹಾಡ ಹಗಲೇ ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಪೊಲೀಸರಂದ್ರೆ ಭಯ ಇಲ್ವಾ ಅಂತ ಸದ್ಯಕ್ಕೆ ಮೂಡ್ತಾ ಇರುವಂತ ಪ್ರಶ್ನೆ ಜೊತೆಗೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಇಲ್ಲಿ? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸೈಲೆಂಟ್ ಆಗಿದ್ಯಾ ಪೊಲೀಸ್ ಇಲಾಖೆ? ಖಂಡಿತ ಸಾಹಿತ್ಯ, ಈ ಪ್ರಶ್ನೆಯನ್ನ ಇಡೀ ಪೊಲೀಸ್ ಇಲಾಖೆಗೆ ನೇರವಾಗಿ ನಾವು ಕೇಳಲೇಬೇಕಾಗುತ್ತೆ. ಯಾಕೆಂತಂದ್ರೆ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯ ಜನರು ಬೆಚ್ಚಿ ಬೀಳುವಂತಹ ಒಂದು ದೃಶ್ಯಾವಳಿಗಳು. ಸುಮಾರು ಏನಿಲ್ಲಾದ್ರೂ ಕೂಡ 60ಕ್ಕೂ ಹೆಚ್ಚು ಬಾರಿ ಆ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಮಾಗಡಿ ರಸ್ತೆ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಈ ಒಂದು ಪ್ರಕರಣ ನಡೆದಿರುವಂತಹದ್ದು ಸೋಮವಾರ ಸಂಜೆ ಸುಮಾರು 5 ಗಂಟೆ ಆ ಒಂದು ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಸಂತೋಷ್ ಎಂಬಾತನ ಮೇಲೆ ಈಗಾಗಲೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಹಲ್ಲೆ ಆಯ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಏನಂತಂದ್ರೆ ಈ ಹಿಂದೆ ಅಂದ್ರೆ ಅಗ್ರಹಾರ ದಾಸರಳ್ಳಿ ಆ ಒಂದು ನಿವಾಸದಲ್ಲಿ ಸಂತೋಷ್ ವಾಸ ಮಾಡ್ತಾ ಇರ್ತಾನೆ. ಜೊತೆಗೆ 2024ರಲ್ಲಿ ಸಂತೋಷ್ ಮೇಲೆ ಮೋಹನ್ ಎಂಬಾತನಿಂದ ಕೊಲೆ ಕೂಡ ಅಂದ್ರೆ ಕೊಲೆ ಯತ್ನ ಕೂಡ ನಡೆದಿತ್ತು. ಕಾರಿನ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕೂಡ ನಡೆದಿತ್ತು. ಇದೇ ಒಂದು ವಿಚಾರಕ್ಕೆ ಅಂದ್ರೆ ಹಳೆ ಜಗಳದ ಹಿನ್ನೆಲೆಯಲ್ಲಿ ಆ ಸಂತೋಷ್ ಮೇಲೆ ಈಗಾಗಲೇ ಏನು 4 ದುಷ್ಕರ್ಮಿಗಳು ಹಲ್ಲೆ ಮಾಡಿರುವಂತದ್ದು. ಅಂದ್ರೆ ಶರತ್ ಮತ್ತೆ ಅವನ ಗ್ಯಾಂಗ್ ನಿಂದ ಈ ಒಂದು ಹಲ್ಲೆ ನಡೆದಿರುವಂತಹದ್ದು ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ ಏನು ಮಾಗಡಿ ರಸ್ತೆ ಪೊಲೀಸರು ಈ ಒಂದು ಪ್ರಕರಣ ಕೂಡ ದಾಖಲಿಸಿಕೊಂಡು ಅಂದ್ರೆ ಈ ಶರತ್ ಮತ್ತೆ ಅವರ ಗ್ಯಾಂಗ್ ಅನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ನಿರತರಾಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಇಲ್ಲಿ ಈ ದೃಶ್ಯಾವಳಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದ ಸ್ಥಳೀಯರು ಕೂಡ ಸಾಕಷ್ಟು ಗಾಬರಿ ಕೂಡ ಆಗಿತ್ತು. ಜೊತೆಗೆ ಈ ಹಿಂದೆ ಅಂದ್ರೆ ಕೊಳ್ಳೇಗಾಲದ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು UDR ಕೂಡ ಆಗಿತ್ತು. ಅಂದ್ರೆ ಈ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಸಂತೋಷ್ ಮತ್ತೆ ಜೊತೆಗೆ ಶರತ್ ಇವರ ನಡುವೆ ಒಂದಷ್ಟು ಹಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಕೂಡ ಆಗಿತ್ತು. ಸೊ ಇದೆಲ್ಲವನ್ನು ಕೂಡ ಹಳೆ ವಿಚಾರಗಳನ್ನ ಇಟ್ಕೊಂಡು ಸಂತೋಷ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಿಕ್ಕೆ ಈಗಾಗಲೇ ಏನು ಸ್ಕೆಚ್ ಹಾಕಿದ್ರು. ಆದ್ರೆ ಸ್ಕೆಚ್ ಎಲ್ಲೊಂದ್ ಕಡೆ ಅದು ಸಕ್ಸಸ್ ಆಗಿಲ್ಲ. ಸುಮಾರು 68 ಬಾರಿ ಮಚ್ಚಿನಿಂದ ಅಟ್ಯಾಕ್ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಏನು ಮಾಗಡಿ ರಸ್ತೆ ಸಂಚಾರ ಪೊಲೀಸ್ ಮಾಗಡಿ ರಸ್ತೆ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿರುವಂತಹದ್ದು ಸಾಹಿತ್ಯ. ಅಶ್ವಥ್, ಸಂತೋಷ್ ಹಲ್ಲೆಗೊಳಗಾದಂತಹ ವ್ಯಕ್ತಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಇದರ ಜೊತೆಗೆ ಈಗ ಏನು ತಲೆಮರೆಸ್ಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು, ಅವರ ಹುಡುಕಾಟವನ್ನ ಪೊಲೀಸರು ಯಾವ ರೀತಿ ಮಾಡ್ತಾ ಇದ್ದಾರೆ? ಸಾಹಿತ್ಯ, ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ CCTV ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ತಂಡವನ್ನು ಕೂಡ ಈಗ ರಚನೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಏನು ಸೋಮವಾರ ಇನ್ಸಿಡೆಂಟ್ ನಡೆದಿರುವಂತದ್ದು, ಇವತ್ತು ಬುಧವಾರ. ಸೊ ಹಾಗಾಗಿ ಏನು ಅಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ಈಗಾಗಲೇ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕಳಿಸಿರುವಂತದ್ದು. ಅಂದ್ರೆ ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ರೀತಿ ಒಂದು ಭಾಗಗಳಲ್ಲಿ ಅಂದ್ರೆ ಇವರ ರಿಲೇಷನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರ ಕಡೆ, ಮತ್ತೆ ಒಂದು ತಂಡ ಏನು ಧರ್ಮಸ್ಥಳಕ್ಕೂ ಕೂಡ ಹೋಗಿರುವಂತಹ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹದ್ದು. ಸೊ ಸದ್ಯಕ್ಕೆ ಈಗ ಆರೋಪಿಗಳನ್ನ ಏನು ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ನಿರಂತರವಾಗಿ ಈಗ ಒಂದು ಶ್ರಮ ಪಡ್ತಿರುವಂತಹದ್ದು ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.